ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಅಂದ್ಕೊಳ್ತೀನಿ. ಯಾಕಂದರೆ ಎಕ್ಸಾಮ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಕಾಲ್ ಆಗ್ತಿದೆ. ಇನ್ನು 4 ದಿನದಲ್ಲಿ PC ಎಕ್ಸಾಮ್ ಕೂಡ ಆಗುತ್ತೆ. ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿರೋದ್ರಿಂದ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ. ಎಲ್ಲರೂ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ 4 ಡೇಸ್ ಇರೋಂಗೆ ರಿವಿಷನ್ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ 10 to 15 20 ಡೇಸ್ ಇದೆ ನನಗೆ ನಮ್ಮದು ರಿವಿಷನ್ ಟೈಮ್ ಸ್ಟಾರ್ಟ್ ಆಗಬೇಕು. ಸೊ ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲ ಕೊನೆ ಹಂತದಲ್ಲಿದ್ದೀರಾ. ಆ್ಯಂಡ್ ಇನ್ನು ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಎಲ್ಲರೂ ಕೂಡ ಅರ್ಧ ಓದಿ ಮುಗಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಆದಷ್ಟು ಬೇಗ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ಸ್ ಆಗುತ್ತೆ. ಮತ್ತು ಲ್ಯಾಂಡ್ ಸರ್ವೇಯರ್ ಕೂಡ ನೋಟಿಫಿಕೇಷನ್ ಆಗಿದೆ. ಸೊ ಹೀಗೆ ಬಹಳಷ್ಟು ಹುದ್ದೆಗಳ ಒಂದು ನೋಟಿಫಿಕೇಷನ್ಸ್ ಆಗಿದೆ, ಕೆಲವೊಂದು ಆಗೋದಿದೆ. ಕೆಲವು ಆಸ್ಪಿರೆಂಟ್ಸ್ಗಳಿಗೆ ಯಾವ ಪುಸ್ತಕವನ್ನು ಪರ್ಚೇಸ್ ಮಾಡಬೇಕು ಆ್ಯಂಡ್ ಯಾವ ಪುಸ್ತಕ ಬೆಸ್ಟ್ ಇದೆ, ಯಾವ ಬುಕ್ಕಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ, GKಗೆ ಯಾವುದು ಓದಬೇಕು, ಕರೆಂಟ್ ಅಫೇರ್ಸ್ಗೆ ಯಾವ್ದು ಓದಬೇಕು, ಮೆಂಟಲ್ ಎಬಿಲಿಟಿಗೆ ಯಾವುದು ಓದಬೇಕು, ಇದೆಲ್ಲವೂ ಕೂಡ ತುಂಬ ಗೊಂದಲ ಮಾಡ್ಕೊಂಡಿದ್ದೀರಾ. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನೋಡ್ತಾ ಇರ್ತೀನಿ ಕೆಲವೊಂದು ಕಮೆಂಟ್ಸ್ಗಳನ್ನು. GKಗೆ ಯಾವುದಾದ್ರೂ ಬುಕ್ ರೆಫರ್ ಮಾಡಿ, ಯಾವ ಪುಸ್ತಕ ಓದಬೇಕು. ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಡಿಯೋ ಮಾಡಿದ್ದೀನಿ. ಬಟ್ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನನ್ನ ಹತ್ರ ಇರುವಂತಹ ಬುಕ್ ಕಲೆಕ್ಷನ್ಸ್, ನಾನು ಯಾವ್ದು ಓದ್ತಾ ಇದ್ದೀನಿ ಅದನ್ನು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಓಕೆನಾ? ಸೊ ನನ್ನ ಹತ್ರ ಇರೋ ಪುಸ್ತಕಗಳು ಕೂಡ ನಿಮ್ಮ ಹತ್ರ ಇರಬಹುದು. ಅದರಲ್ಲೂ ಕೂಡ ಇವಾಗ ಎಡಿಷನ್ಸ್ ಅಂತ ಬಂದಿರುತ್ತಲ್ವ, ಸೊ ಅದನ್ನು ನೋಡಿಕೊಂಡು ನಾವು ಓದ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಪುಸ್ತಕಗಳು ಬೆಸ್ಟ್ ಇದ್ದಾವೆ, ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ್ದು ಬೆಸ್ಟ್ ಬುಕ್ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಮೊದಲನೇದಾಗಿ ಸಾಮಾನ್ಯ ಅಧ್ಯಯನ. ಸೊ ಇವಾಗ ವಿಲೇಜ್ ಅಕೌಂಟೆಂಟ್ ತೊಗೊಳ್ಳಿ, ಲ್ಯಾಂಡ್ ಸರ್ವೇಯರ್ ತೊಗೊಳ್ಳಿ, PDO ತೊಗೊಳ್ಳಿ, ಆಮೇಲೆ ಟೀಚರ್ಸ್ ಎಕ್ಸಾಮ್ಸ್ ತೊಗೊಳ್ಳಿ, ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತೊಗೊಂಡಾಗ ನಮಗೆ ಅಲ್ಲಿ ಪೇಪರ್ 1 ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್ಸ್ ಆ್ಯಂಡ್ ಯಾವುದೇ ಒಂದು ಹುದ್ದೆಗೆ ಹೋದರೂ ಕೂಡ ಮೊದಲನೇ ಪೇಪರ್ ಎಲ್ರಿಗೂ ಕಾಮನ್ ಇರುತ್ತೆ. ಆ ಮೊದಲನೇ ಪೇಪರಲ್ಲಿ ಏನೇನಿರುತ್ತೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಆಮೇಲೆ ಜಿಯೋಗ್ರಫಿ ಇರುತ್ತೆ, ಸೋಷಿಯಾಲಜಿ ಇರುತ್ತೆ, ಆಮೇಲೆ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಆಮೇಲೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನು ನಾವು ನೋಡ್ತೀವಿ, ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇದೆಲ್ಲವೂ ಕೂಡ ಎಲ್ಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ, ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪೇಪರ್ ಒಳಗೊಂಡಿರ್ತಕ್ಕಂತಹ ಒಂದು ಟಾಪಿಕ್ಸ್ ಆಗಿರುತ್ತೆ. ಇವಾಗ ನಾವು ಎಲ್ಲದಕ್ಕೂ ಒಂದೊಂದು ಎಕ್ಸ್ಟ್ರಾ ಬುಕ್ಸ್ನ ತೊಗೊಂಡು ಓದಬೇಕಾ? ಹಿಸ್ಟ್ರಿಗೆ ಒಂದು ಬುಕ್ ಓದಬೇಕಾ, ಅಥವಾ ಎಕನಾಮಿಕ್ಸ್ಗೆ ಒಂದು ಓದಬೇಕಾ, ಮೆಂಟಲ್ ಎಬಿಲಿಟಿಗೆ ಒಂದು ಓದಬೇಕಾ? ಸೊ ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಬುಕ್ಸ್ಗಳನ್ನ ನೀವು ತೊಗೋತಾ ಹೋದರೆ ಬುಕ್ಸ್ಗಳ ರಾಶಿ ಮಾಡಬೇಕಾಗತ್ತೆ. ಸೊ ಕೆಲವರು ಅನುಕೂಲ ಇರೋರು ತೊಗೊಳ್ತಾರೆ, ವೆಲ್ ಆ್ಯಂಡ್ ಗುಡ್. ತೊಗೊಂಡು ಅವ್ರಿಗೆ ಟೈಮ್ ಇತ್ತು ಅಂತಂದರೆ, ಅಷ್ಟೆಲ್ಲ ಟೈಮ್ ಇದೆ ನನಗೆ ಓದಿ ನಾನು ಅರ್ಥ ಮಾಡ್ಕೋತೀನಿ ಎಲ್ಲ ಪುಸ್ತಕಗಳನ್ನು ಅಂತಂದರೆ ಒಳ್ಳೆಯದು. ಬಟ್ ಎಲ್ಲವೂ ಕೂಡ ಒಂದೇ ಪುಸ್ತಕದಲ್ಲಿ ಇರುವಂತಹ ಪುಸ್ತಕ ಯಾವುದು, ಹಾಗೆ ನಾವು ಫ್ರೀಯಾಗಿ ಎಲ್ಲಿ ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನಿವಾಗ ಹೇಳ್ಕೊಡ್ತೀನಿ. ಓಕೆ? ಸೊ ಮೊದಲನೇದಾಗಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗ ನಾನು ರೆಫರ್ ಮಾಡುವಂತಹ ಪುಸ್ತಕ ಯಾವುದು ಅಂತ ಹೇಳಿದ್ರೆ 6ನೇ ತರಗತಿಯಿಂದ 12ನೇ ತರಗತಿಯ ತನಕ ಎಲ್ಲ ಸರ್ಕಾರಿ ಪುಸ್ತಕಗಳನ್ನು ನೀವು ಓದಬೇಕಾಗುತ್ತೆ. ಹಿಂದೆಗಡೆ ಕೊಟ್ಟಿರ್ತಕ್ಕಂತಹ ಭಾಷಾಭ್ಯಾಸ ಆಗಿರಬಹುದು, ಚಟುವಟಿಕೆಗಳು ಏನು ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರೆ, ವ್ಯಾಕರಣ ಪಾಠ ಎಲ್ಲವೂ ಕೂಡ ನೀವು ಓದಬೇಕಾಗುತ್ತೆ. ಆಯಿತಾ? ಅದಾದ ಮೇಲೆ ನೆಕ್ಸ್ಟು ಇನ್ನು ಸಾಮಾನ್ಯ ಕನ್ನಡ ಅಂತ ಬಂದಾಗ ಅರಳುಗುಪ್ಪಿ ಅವರ ಪುಸ್ತಕ ತುಂಬ ಬೆಸ್ಟ್ ಬುಕ್ ಇದೆ. ಅದರಲ್ಲಿ ಎಲ್ಲ ರೀತಿಯಾದಂತಹ ವ್ಯಾಕರಣವನ್ನು ಕವರ್ ಮಾಡಿದ್ದಾರೆ ಅವರು. A to Z ವರ್ಣಮಾಲೆಯಿಂದ ಹಿಡಿದು ಛಂದಸ್ಸು, ಅಲಂಕಾರದ ತನಕ ಎಲ್ಲವನ್ನ ಕೂಡ ಕವರ್ ಮಾಡಿರೋದ್ರಿಂದ ಅರಳುಗುಪ್ಪೆ ಅವರ ಪುಸ್ತಕ ಬೆಸ್ಟ್ ಬುಕ್ ಇದೆ. ಆ್ಯಂಡ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗಲೂ ಅಷ್ಟೇ, ನಾನು ಲಾಸ್ಟ್ ಟೈಮ್ ಒಂದು ಬುಕ್ನ ಸಜೆಸ್ಟ್ ಮಾಡಿದೆ. ಯಾವುದು ಅಂತ ಹೇಳಿದ್ರೆ ಟ್ರೆನ್ ಆ್ಯಂಡ್ ಮಾರ್ಟಿನ್ ಅಂತ. ಸೊ ಅದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಮತ್ತು ಆಫ್ಲೈನಲ್ಲೂ ಕೂಡ ಸಿಗುತ್ತೆ, ಪುಸ್ತಕ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದು ಬುಕ್ಕು ನಿಮಗೆ ಬೆಸ್ಟ್ ಬುಕ್. ಸೊ ಈ 2 ಪುಸ್ತಕಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಅಂತ ಬಂದಾಗ ನಿಮಗೆ ನಾನೊಂದು ಪುಸ್ತಕ ಹೇಳಿದ್ದೆ ಲಾಸ್ಟ್ ಟೈಮು, ಚಾಣಕ್ಯ, ಕಣಜ ಮತ್ತು ನೂತನ GK ಅಂತ ಹೇಳಿಬಿಟ್ಟು. ಸೊ ನಾನು ರೆಫರ್ ಮಾಡೋದು ಬಂದುಬಿಟ್ಟು ನೂತನ GK ಪುಸ್ತಕ. ಸೊ ನನ್ನ ಹತ್ರ ಮುಂಚೆ 2023ರಲ್ಲಿ ನಾನು ತೊಗೊಂಡಿದ್ದು ಅದು 8ನೇ ಪರಿಷ್ಕೃತ ಆವೃತ್ತಿ, ಅಂದರೆ 8ನೇ ಎಡಿಷನ್ ಆಗಿತ್ತದು. ಸೊ ಇವಾಗ 2026ರಲ್ಲಿ ತೊಗೊಂಡಿದ್ದೀನಿ 11ನೇ ಎಡಿಷನ್ನು. ಸೊ ಆ ಪುಸ್ತಕದ ಬೆಲೆ ಬಂದುಬಿಟ್ಟು 2023ಯಲ್ಲಿ ನಾನು ಪರ್ಚೇಸ್ ಮಾಡಿದಾಗ 830 ರೂಪಾಯಿ ಇತ್ತು. ಸೊ ಇವಾಗ ಆ ಪುಸ್ತಕದ ಬೆಲೆ ಬಂದುಬಿಟ್ಟು 850
ರೂಪಾಯಿ ಆಗಿದೆ. ಓಕೆ, 20 ರುಪೀಸ್ ಎಕ್ಸ್ಟ್ರಾ ಜಾಸ್ತಿ ಆಗಿದೆ. ಸೊ 2026 ಒಂದು ನೂತನ GK ಪುಸ್ತಕ ಏನಿದೆ ಅದು ಜನರಲ್ ನಾಲೆಡ್ಜ್ ಬುಕ್. ಅದನ್ನು ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಆ ಪುಸ್ತಕದಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರಗಳಾಗಿರ್ಬೋದು, ಹಾಗೆಯೇ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಭಾರತದ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಹಾಗೆಯೇ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಆಮೇಲೆ ರಸಾಯನಶಾಸ್ತ್ರ ಆಗಿರ್ಬೋದು, ಪರಿಸರ ವಿಜ್ಞಾನ ಆಗಿರ್ಬೋದು. ಸೊ ಹೀಗೆ ಬಹಳಷ್ಟು ವಿಚಾರಗಳನ್ನು ಆ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು 11ನೇ ಪರಿಷ್ಕೃತ ಆವೃತ್ತಿ. ಓಕೆ, 11ನೇ ವಿಶೇಷ ಪರಿಷ್ಕೃತ ಮುದ್ರಣ 2026 ಬುಕ್. ಈ ಪುಸ್ತಕ ತೊಗೊಳ್ಳಿ, ಯಾಕಂದರೆ ಸೊ 2024-25 ಏನೇನು ಆಗಿತ್ತು, ಸೊ ಅದೆಲ್ಲವನ್ನು ಕೂಡ ಈ ಬುಕ್ಕಲ್ಲಿ, ಕರೆಂಟ್ ಅಫೇರ್ಸ್ ಅಂದರೆ ಸಾಮಾನ್ಯ ಜ್ಞಾನ ಏನೇನೆಲ್ಲ ಆಗಿತ್ತು ಅದೆಲ್ಲವನ್ನು ಕೂಡ ಈ ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ. ಆಯಿತಾ? ಸೊ ಹಾಗಾಗಿ ನಿಮ್ಮ ಹತ್ರ ನೂತನ GK ಬುಕ್, ಹಳೆಯ ಬುಕ್ ಇತ್ತು ಅಂತಂದರೆ 2026ನೇ ಇಸ್ವಿಯ ಅಥವಾ 2025-26ನೇ ಇಸ್ವಿಯ ಒಂದು ಪುಸ್ತಕವನ್ನು ತೊಗೊಳ್ಳಿ. ಆ ಬುಕ್ಕು ನಿಮಗೆ ಬೆಸ್ಟ್ ಇದೆ. ಆಯಿತಾ? ಈ ಒಂದು ಬುಕ್ನ ನೀವು ತೊಗೊಂಡ್ರೆ ಎಲ್ಲ ರೀತಿಯಾದಂತಹ ಒಂದು ಎಕ್ಸಾಮ್ಸ್ಗೆ, IAS ಎಕ್ಸಾಮ್, KS, PSI ಎಕ್ಸಾಮ್, PDO ಮತ್ತು B.Ed, D.Ed, FDA, SDA, ಪೊಲೀಸು, RRB, ಬ್ಯಾಂಕಿಂಗ್, ವಿಲೇಜ್ ಅಕೌಂಟೆಂಟು, PSTR, HSTR, GPST, ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಈ ಬುಕ್ಕು ಬೆಸ್ಟ್ ಇದೆ. ಓಕೆ, ಸೊ ನಾನು ಕೂಡ ಈ ಬುಕ್ನ ರೆಫರ್ ಮಾಡ್ತಿರೋದ್ರಿಂದ ನಿಮಗೆ ಅನುಕೂಲ ಆಗಲಿ ಅಂತ ಈ ಪುಸ್ತಕ ಹೇಳ್ತಾ ಇದ್ದೀನಿ. ಸೊ ನೂತನ GK. ಆಮೇಲೆ ಚಾಣಕ್ಯ ಕಣಜ, ಸೇಮ್ ಎರಡು ಕೂಡ ಚಾಣಕ್ಯ ಪ್ರಕಾಶನ ಅವ್ರದ್ದೇ ಬರುತ್ತೆ. ಆಥರ್ ಬಂದುಬಿಟ್ಟು B.D. ಪಾಟೀಲ್. ಈ ಪುಸ್ತಕ ಚೆನ್ನಾಗಿದೆ, ಅದನ್ನು ಪರ್ಚೇಸ್ ಮಾಡಿ. ಓಕೆನಾ? ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಕೊಂಗವಾಡ ಇದೆ, ಆಮೇಲೆ ಇನ್ನು KM ಸುರೇಶ್ ಅವ್ರದ್ದು ಪುಸ್ತಕ ಇದೆ, ವಾಮದೇವಪ್ಪ ಪುಸ್ತಕ ಇದೆ. ಸೊ ವಾಮದೇವಪ್ಪ ಮತ್ತು KM ಸುರೇಶ್ ಅವರ ಪುಸ್ತಕ ತುಂಬ ಚೆನ್ನಾಗಿದೆ, ಅದನ್ನ ಓದಿ. ನಮಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ನಾನು ಅಂತ ಅನ್ನೋ ಥರ ಇದ್ದರೆ ನಿಮಗೆ KM ಸುರೇಶ್ ಅವರ ಪುಸ್ತಕ ಚೆನ್ನಾಗಿದೆ. ಆ್ಯಂಡ್ ಇಲ್ಲ ನನಗಿನ್ನ ಅಡ್ವಾನ್ಸ್ಡ್ ಆಗಿ ಬೇಕು, ಪರವಾಗಿಲ್ಲ ಟಫ್ ಇದ್ದರೂ ನಾನು 4-5 ಸಲ ಓದಿ ಅರ್ಥ ಮಾಡ್ಕೋತೀನಿ ಅಂತಂದರೆ ವಾಮದೇವಪ್ಪ ಬುಕ್ಕು ಚೆನ್ನಾಗಿದೆ, ನೀವು ಓದ್ಬೋದು. ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಕೊಂಗವಾಡ ಅಂತ ಆಥರ್, ಸೊ ಅದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಏನು ಗುರುರಾಜ್ ಬುಲ್ಬುಲೆ ಅವರ ಪುಸ್ತಕ ಇದೆಯಲ್ಲ, ಮೆಂಟಲ್ ಎಬಿಲಿಟಿ ಬುಕ್. ನೀವು ಬುಕ್ಕಲ್ಲಿ ನೋಡೋದ್ರ ಜೊತೆಗೆ ಕ್ಲಾಸಸ್ನ ಕೇಳಬೇಕು. ಅವರ ಒಂದು ಕ್ಲಾಸಸ್ ಕೂಡ ಮಾಡ್ತಾರೆ. ಸೊ ಮತ್ತು ಒಂದಷ್ಟು ಫೇಮಸ್ ಮೆಂಟಲ್ ಎಬಿಲಿಟಿಗೆ ಅಂತಲೇ ಫೇಮಸ್ ಆಗಿರುವಂತಹ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ. ಸೊ ನೀವು ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಪುಸ್ತಕದಲ್ಲಿ ಏನಿದೆ ಅದನ್ನು ನೋಡಿ ನನಗೆ ಅರ್ಥ ಮಾಡಿಕೊಂಡು ಕಲಿಯೋದು, ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಕಷ್ಟ ಅಂತಂದರೆ ಕ್ಲಾಸಸ್ನ ಕೂಡ ನೀವು ಅಟೆಂಡ್ ಮಾಡ್ಬೋದು. ಸೊ ಗುರುರಾಜ್ ಬುಲ್ಬುಲೆ ಅವರ ಪುಸ್ತಕ ಏನಿದೆ, ಸೊ ಅದಕ್ಕೆ ತಕ್ಕಂಗೆ ಅವರು ಕ್ಲಾಸಸ್ನ ಕೂಡ ಮಾಡ್ತಾನೂ ಇದ್ದಾರೆ. ಸೊ ಆ ಒಂದು ಕ್ಲಾಸಸ್ನ ಕೇಳೋದ್ರ ಜೊತೆಗೆ ನೀವು ಮೆಂಟಲ್ ಎಬಿಲಿಟಿ ಎಲ್ಲವನ್ನು ಕೂಡ ನೀವು ಕವರ್ ಮಾಡ್ಕೋಬೋದು. ಆಯಿತಾ? ಆ್ಯಂಡ್ ನೆಕ್ಸ್ಟು ಗಣಕಯಂತ್ರ ಸಾಕ್ಷರತೆ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ, ಅದು ಕೂಡ ಗುರುರಾಜ್ ಬುಲ್ಬುಲೆ ಅವರ ಒಂದು ಪುಸ್ತಕ ಬೆಸ್ಟ್ ಇದೆ. ಸೊ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ಚಾಪ್ಟರ್ಸ್ನ ಕವರ್ ಮಾಡಿದ್ದಾರೆ. ಪ್ಲಸ್ ಬೇರೆ ಬೇರೆ ಸ್ಟೇಟಲ್ಲಿ ನಡೆದಂತಹ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಯನ್ನು, ಸಾಲಿಡ್ ಕ್ವೆಶನ್ ಪೇಪರ್ಸನ್ನು ಕೂಡ ಹಾಕಿದ್ದಾರೆ. ಓಕೆ, ಸೊ ನಿಮ್ಮ ಹತ್ರ ಏನಾದರೂ ಹಳೆ ಪುಸ್ತಕ ಇತ್ತು ಅಂತಂದರೆ ನ್ಯೂ ಎಡಿಷನ್ ಬುಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು, ಸಿಗುತ್ತೆ. ಆನ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಆಫ್ಲೈನಲ್ಲೂ ಕೂಡ ಸಿಗುತ್ತೆ, ಎಲ್ಲ ಪುಸ್ತಕ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೀವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಬುಲ್ಬುಲೆ ಸರ್ ಅವರ ಪುಸ್ತಕ ನೀವು ಓದ್ಬೋದು. ಓಕೆ, ಅದು ಕ್ಲಾಸಸ್ನ ಕೂಡ ಮಾಡ್ತಾರೆ, ಅವರು ಆನ್ಲೈನ್ ಕ್ಲಾಸಸ್ನ ಕೂಡ ತೊಗೊಳ್ತಾರೆ. ಸೊ ಲೈವ್ ಕ್ಲಾಸಸ್ನ ತೊಗೊಳ್ತಾರೆ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಆ್ಯಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಬಂದಾಗ ನಮಗೆ ಯಾವ ಬುಕ್ಸ್ ಬೆಸ್ಟ್ ಇದೆ, ಯಾವ ಬುಕ್ಸ್ನ ಓದಬೇಕು ಅಂತ ನೀವು ಕೇಳೋದಿದ್ರೆ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ಗೆ ನಿಮಗೆ ಬರುತ್ತೆ KTBS ಅಂತ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಟೆಕ್ಸ್ಟ್ ಬುಕ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ 2026-27. ಸೊ ಇವಾಗ ನಾವು ಎಕ್ಸಾಮ್ ಬರೀತಾ ಇರೋದ್ರಿಂದ ನ್ಯೂ ಎಡಿಷನ್ ಬುಕ್ಸ್ನ ನಾವು ಪರ್ಚೇಸ್ ಮಾಡೋದು ಅಥವಾ ಓದ್ಕೊಳ್ಳೋದು ಒಳ್ಳೇದಿರುತ್ತೆ. ಸೊ ಹಾಗಾಗಿ 2026-27 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 1ನೇ ತರಗತಿಯಿಂದ 2ನೇ ತರಗತಿ, 3ನೇ ತರಗತಿ, 4 ಅಪ್ ಟು 10th ಸ್ಟ್ಯಾಂಡರ್ಡ್, ಆಮೇಲೆ ಮೌಲ್ಯ ಶಿಕ್ಷಣ ಅಂತ ಒಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ತರಗತಿಯ ಪುಸ್ತಕ ಬೇಕು ನಿಮಗೆ, ಆ ಎಲ್ಲ ತರಗತಿಯ ಪುಸ್ತಕಗಳು ನಿಮಗೆ ಸಿಗುತ್ತೆ. 1ನೇ ಕ್ಲಾಸಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂಥ
ಎಲ್ಲ ಮೌಲ್ಯ ಶಿಕ್ಷಣ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಒಳಗೊಂಡಂತೆ ಎಲ್ಲ ಪುಸ್ತಕಗಳು ನಿಮಗೆ ಸಿಗುತ್ತೆ. ಓಕೆ, ನಮಗೆ ಬೇರೆ ಬೇರೆ ಆಥರ್ ಬುಕ್ಸ್ಗಳನ್ನು ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಥವಾ ನಮಗೆ ಗೌರ್ಮೆಂಟಿಂದಾನೇ ಬಿಡುಗಡೆಗೊಂಡಿರ್ತಕ್ಕಂತಹ ಪುಸ್ತಕಗಳನ್ನು ಓದಿದ್ರೆ ನಮಗೆ ಅರ್ಥ ಆಗೋದು, ಅದರಿಂದನೇ ನಮಗೆ ಜಾಸ್ತಿ ಕ್ವೆಶನ್ಸ್ಗಳನ್ನ ಕವರ್ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಈ ಬುಕ್ಸ್ ಬೆಸ್ಟ್ ಇದೆ ಆಯಿತಾ. ಸೊ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂತಹ ಪುಸ್ತಕ ಇದು. ಎಲ್ಲ ಟೆಕ್ಸ್ಟ್ ಬುಕ್ ಸ್ಕೂಲ್ಗಳಲ್ಲೂ ಸಿಗುತ್ತೆ ನಿಮಗೆ. ಮಕ್ಳ ಹತ್ರ ಹೋಗಿ ಇಸ್ಕೊಳ್ಳೋಕೆ ಕಷ್ಟ ಆಯಿತು ಅಂತಂದರೆ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಎಷ್ಟು ಬುಕ್ಸ್ ಬೇಕು ಅಷ್ಟು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ, ನಮ್ಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಏನು ಮಾಡೋದು ಅಂತಂದರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನಿಮಗೆ ಪುಸ್ತಕಗಳು ಅವೈಲೇಬಲ್ ಇದೆ ಆಯಿತಾ. ಸೊ ಇಲ್ಲಿ ನೋಡಿ ಯಾವ್ಯಾವ ಲ್ಯಾಂಗ್ವೇಜು, ಆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಇವಾಗ ನಾನು ಇಲ್ಲಿ ಎಷ್ಟನೇ ಕ್ಲಾಸ್ದು ಗೊತ್ತಾ, 9th ಸ್ಟ್ಯಾಂಡರ್ಡ್ದು ಓಪನ್ ಮಾಡ್ತೀನಿ. ಸೊ 9th ಸ್ಟ್ಯಾಂಡರ್ಡ್ ಮೌಲ್ಯ ಶಿಕ್ಷಣ ಪುಸ್ತಕ ಅಂತ ಓಪನ್ ಮಾಡಿದ್ರೆ ನಿಮಗೆ ಅದು ಕಂಪ್ಲೀಟಾಗಿ PDF ಸಮೇತ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೈಹಿಕ ಶಿಕ್ಷಣ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಒಳಗೊಂಡ ವ್ಯಾಲ್ಯೂ ಎಜುಕೇಷನ್, ಓಕೆ, ಮಾರಲ್ ಸೈನ್ಸ್ ಅಂತ ಹೇಳ್ತೀವಿ, ಮೌಲ್ಯ ಶಿಕ್ಷಣ ಅಂತ 9ನೇ ಕ್ಲಾಸ್ದು ಏನೇನೆಲ್ಲ ಇದೆ, ಪರಿವಿಡಿಯಿಂದ ಹಿಡಿದು ಎಲ್ಲವೂ ಕೂಡ ನೀವು ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು. ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಆಮೇಲೆ ಪರಿವಿಡಿ ಇಂಡೆಕ್ಸ್ ನೋಡಿ ಇಲ್ಲಿ ಏನೇನಿದೆ, ರೆಸ್ಪೆಕ್ಟ್ ಆಗಿರ್ಬೋದು, ಹಾನೆಸ್ಟಿ ಆ್ಯಂಡ್ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಆಗಿರ್ಬೋದು, ಭಾವನಾತ್ಮಕ ಮತ್ತು ಸ್ಥಿತಿಸ್ಥಾಪಕತ್ವ. ಸೊ ಈ ಥರ ಭಾಳಷ್ಟು ನಿಮಗೆ ಟಾಪಿಕ್ಸ್ ಕೊಟ್ಟಿದ್ದಾರೆ. ಓಕೆ, ಇಂಗ್ಲೀಷಲ್ಲೂ ಕೂಡ ಇದೆ, ಕನ್ನಡದಲ್ಲೂ ಕೂಡ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕಂಫರ್ಟೇಬಲ್ ಇದ್ದೀರಾ ಆ ಲ್ಯಾಂಗ್ವೇಜಲ್ಲಿ ನೀವು ಓದ್ಕೋಬೋದು. ಓಕೆ, ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ. ಆ್ಯಂಡ್ ಕನ್ನಡ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ನಾನು ಕನ್ನಡದಲ್ಲಿ ನಾನು ಓದ್ತೀನಿ ಅಂದರೆ ಕೃತಜ್ಞತಾ ದಿನಚರಿ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ ಲ್ಯಾಂಗ್ವೇಜಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ಆಯಿತಾ. ಸೊ ನಿಮಗೆ ಈ ಲಿಂಕ್ ನಾನು ಪ್ರತಿ ವಿಡಿಯೋದಲ್ಲಿ, ಈ ಬುಕ್ಸ್ಗಳ ವಿಡಿಯೋ ಮಾಡುವಾಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ, ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಅಂತ. ಸೊ ಈ ವಿಡಿಯೋ ಕೆಳಗಡೆನೂ ಕೂಡ ಲಿಂಕ್ ಇರುತ್ತೆ, ನೀವು ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಪುಸ್ತಕಗಳು ಬೇಕು ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಎಲ್ಲ ರೀತಿಯಂತಹ ಪುಸ್ತಕಗಳು ಸಿಗುತ್ತೆ. ಓಕೆನಾ. ಸೊ ನಾನು ಕನ್ನಡ ಮೀಡಿಯಂ ಪುಸ್ತಕ ಮಾತ್ರ ತೋರಿಸ್ತೆ ನಿಮಗೆ. ಇವಾಗ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡಿಲಿ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ 7th ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ಳಿ. ಸೊ 7th ಸ್ಟ್ಯಾಂಡರ್ಡ್ ಅಂತ ಪ್ರೆಸ್ ಮಾಡಿದಾಗ ನಿಮ್ಗೆ ನೋಡಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ಹಿಂದಿ ಮಾಧ್ಯಮ, ಉರ್ದು ಮಾಧ್ಯಮ. ಸೊ ಈ ರೀತಿ ನಿಮಗೆ ಯಾವ ಭಾಷೆ ಅನುಕೂಲ ಆಗುತ್ತೆ, ನಿಮಗೆ ಯಾವ ಭಾಷೆಯಲ್ಲಿ ಓದಿದರೆ ನಾನು ಬೇಗ ಅರ್ಥ ಮಾಡ್ಕೋತೀನಿ ಅಂತ ಅನಿಸುತ್ತೆ ಆ ಭಾಷೆ ಎಲ್ಲ ಪುಸ್ತಕಗಳು ಇಲ್ಲಿ ನಿಮಗೆ ಲಭ್ಯ ಇರುತ್ತೆ ಆಯಿತಾ. ಸೊ ತುಂಬ ಜನ ಕೇಳ್ತೀರಾ ಮ್ಯಾಥ್ಸು ಸೈನ್ಸ್ಗೆ ಸೆಕೆಂಡ್ ಪೇಪರ್ಗೆ ನೀವು ಬುಕ್ಸ್ನ ಹೇಳಲ್ಲ ಅಂತ. ಇವಾಗ ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ ನಾವು ಹೈಸ್ಕೂಲ್ಗೆ ಅಥವಾ ಪ್ರೈಮರಿಗೆ, ಹೈಯರ್ ಪ್ರೈಮರಿಗೆ ಟೀಚ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಒಂದು ಸಿಲೆಬಸ್ ಏನಾಗಿರುತ್ತೆ 6th to 12th ಸ್ಟ್ಯಾಂಡರ್ಡ್ನ ಸಿಲೆಬಸ್ ಆಗಿರುತ್ತೆ. ಟೆಕ್ಸ್ಟ್ ಬುಕ್ಸ್ಗಳನ್ನೇ ನೀವು ರೆಫರ್ ಮಾಡಿ ಅಂತ ಹೇಳ್ತೀನಿ. ನೀವು ಟೆಕ್ಸ್ಟ್ ಬುಕ್ಸ್ ಓದಿ ಎಲ್ಲ ಆದಮೇಲೆ ಆ ಟೆಕ್ಸ್ಟ್ ಬುಕ್ಸಿಂದ ಹೆಂಗೆ ಯಾವ ಕಡೆಯಿಂದ ಯಾವ ಥರ ಟ್ವಿಸ್ಟ್ ಮಾಡಿ ಕ್ವೆಶನ್ಸ್ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅಂತ ಅಂದಾಗ ನೀವು ಬೇರೆ ಬೇರೆ ಆಥರ್ ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಕೂಡ ನೀವು ಓದ್ಕೋಬೋದು. ಓಕೆ, ಸೊ ಕನ್ನಡ, ಇಂಗ್ಲೀಷು, ಸೈನ್ಸು, ಮ್ಯಾಥ್ಸು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನಲ್ಲೇ ನಿಮಗೆ ಎಲ್ಲ ಪುಸ್ತಕಗಳು ಸಿಗುತ್ತೆ. ಓಕೆ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ಪ್ರಿಂಟ್ ಕೂಡ ಹಾಕಿಸ್ಕೋಬೋದು. ಮೌಲ್ಯ ಶಿಕ್ಷಣನೂ ಅಷ್ಟೇ 6ನೇ ಕ್ಲಾಸಿಂದ ಅಪ್ ಟು 10ನೇ ಕ್ಲಾಸ್ ತನಕ ನಿಮಗೆ ಎಲ್ಲವೂ ಕೂಡ ಸಿಗುತ್ತೆ ಆಯಿತಾ. ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಹೇಳಿದ್ದೀನಿ. ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಯಾವ ಪುಸ್ತಕ ಓದಬೇಕಂತ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಪುಸ್ತಕಗಳ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ನಾನು ನಿಮ್ಮ ಕಾಮೆಂಟ್ಸ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.